ಜೋಗದಲ್ಲಿ ಸ್ಪೈಡರ್ ಮ್ಯಾನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಜೋಗದಲ್ಲಿ ಮಾಡುವಂತಹ ಶೂಟಿಂಗ್ ಇದು ಅಂತ ಅನಿಸ್ಬಿಡುತ್ತೆ. ಯಾಕಂದ್ರೆ ಒಂದ್ಸರಿ ನೋಡಿದ್ರೆ ನಾವು ನೋಡಿದಂತಹ ಜೋಗ್ ಫಾಲ್ಸ್ ಇದೆನಾ ಅಂತ, ಯಾಕಂದ್ರೆ ಅಂತಹ ಅದ್ಭುತವಾದಂತಹ ಒಂದು ಶಾರ್ಟ್ಸ್ ನ ತೆಗೆದಿದ್ದಾರೆ ಮೋಹನ್ ಅವರು. ಸೊ ಈ ಒಂದು ಜ್ಯೋತಿ ಅಲಿಯಾಸ್ ಕೋತಿರಾಜ್ ಚಿತ್ರಕ್ಕಾಗಿ ಸೊ ಈ ಒಂದು ಚಿತ್ರದ ಇಡೀ ಒಂದು ಆಕರ್ಷಣೀಯ ಕೇಂದ್ರ ಬಿಂದು ಅಂದ್ರೆ ಇದೇ ದೃಶ್ಯ ಇರಬೇಕು ಅಂತ ಅನ್ಸ್ಬಿಡುತ್ತೆ. ನೋಡ್ಬೇಕು ಅನ್ಸುತ್ತೆ. ಅಂತಹ ಅದ್ಭುತವಾದಂತಹ ಸಾಹಸಮಯ ದೃಶ್ಯ ಇದು ಅಂತ ಹೇಳ್ಬೋದು. ಸೊ ಬನ್ನಿ ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇಡೀ ಟೀಮೇ ಇದೆ, ಅವ್ರ ಜೊತೆ ಮಾತ್ರ ನಮಗೆ ತೋರಿಸೋಣ. ಸೊ ಮೋಹನ್ ಸರ್, ಆ ಒಂದು ಶೂಟಿಂಗ್ ಅನ್ನೋದಿದೆಯಲ್ಲ, ನನಗೆ ಈಗಲೂ ಇವನ್ ನೀವು ಮಾತಾಡ್ಬೇಕಾದ್ರೂ ಅದ್ರ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊತಿದ್ದೀರಾ ಅಂದ್ರೆ, ಸೊ ನಾನು ನೋಡೋರ್ಗೂ ಹಾಗೆ ಅನಿಸ್ತಾ ಇದ್ದು ಆ ಜಿಮ್ಮಿ ಕ್ಯಾಮ್ರಾ ಎಲ್ಲ ಹೇಗೆ ಅಷ್ಟು ಡೀಪಲ್ಲಿ ಯೂಸ್ ಮಾಡ್ಕೊಂಡ್ರಿ, ಆ ಕ್ಯಾಪ್ಚರ್ ಮಾಡೋದು ಹೇಗೆ ಪ್ಲಾನ್ ಮಾಡ್ಕೊಂಡ್ರಿ? ಇಲ್ಲ ಮೇಡಮ್, ಫಸ್ಟ್ ನಾನು ಲೊಕೇಶನ್ ನೋಡಕ್ ಹೋದಾಗ್ಲೇನೆ ಅವ್ರ ಸಿಚುಯೇಷನ್ ಇಲ್ಲಿ ಬಂದು ಕತೆ ಕೇಳಿದೆ ಫಸ್ಟ್. ಅದಾದ್ಮೇಲೆ ಒಂದು 2 days ಮತ್ತೆ 2 night ಕೂತ್ಕೊಂಡು ಕತೆ ಹೇಳಿದ್ರು. ಕೇಳಿದಾಗ ನಾನೇ ಒಂದು ಪಿಕ್ಚರೈಸೇಷನ್ ಮಾಡ್ಕೊಂಡಿದ್ದೆ. ಸೊ ಇದನ್ನ ಇಲ್ಲೇ ಮಾಡಬೇಕು, ಈ ಶಾರ್ಟ್ನ ಇದೇ ರೀತಿ ಕಂಪೋಸ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಲ್ಲಿ ಏನಂತ ಹೇಳಿದ ಜೊತೆಗೆ ನನಗೆ ಜಿಮ್ಮಿ ಟೀಮ್ ಅನ್ನೋದೇನಿತ್ತು ತುಂಬಾ ಎಲ್ಲಿ ಹೇಳಿದ್ರು ಇದುವರೆಗೂ ನೋಡಿ, ಇದೊಂದೇ ಅಂತಲ್ಲ, ದುರ್ಗದಲ್ಲಿರ್ಬೋದು, ಜೋಫಾಲ್ಸ್ ಅಲ್ಲಿ ಇರ್ಬೋದು, ಎಲ್ಲಿ ಹೇಳಿದ್ರು ಆ ತರ ಕ್ರಿಟಿಕಲ್ ಪ್ಲೇಸ್, ಒಬ್ಬ ಮನುಷ್ಯ ಕೆಳಗಡೆ ನಿಂತ್ಕೊಂಡ್ರೆ ನೀರಲ್ಲಿ ಅವನ್ನೇ ಹೇಳ್ಕೊಂಡು ಹೋಗ್ತಾ ಇರುತ್ತೆ ನೀರು. ಸೊ ಆದ್ರೂ ಆ ಪ್ಲೇಸ್ ಅಲ್ಲಿ ಸರಿ ಸರ್ ನೀವು ಕೇಳ್ತಾ ಇದ್ರ ನಾನು ಕೊಡ್ತೀನಿ, ಜೊತೆಗೆ ಅವ್ರ ಕಂಪನಿ ಯಾವ್ದಂತ ಹೇಳಲ್ಲ, ಅವ್ರದೇ ಕಂಪನಿ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ನನಗೆ ಜಿಮ್ಮಿ ಬೇಕಪ್ಪ ಅಂತ ಹೇಳಿದಕ್ಕೆ ಅವ್ರ ಕಂಪನಿ ಸಿನಿಮಾ ಬಿಟ್ಟು ನಮ್ಮ ಸಿನಿಮಾ ಬಂದು ನಾನು ಅವತ್ತು ಹೇಳಿದ್ದೆ ಒಂದೇ ಮಾತು. ಅವರು ಆಪರೇಟರ್ ಹೇಳಿದ್ದು, ಬಸವರಾಜ್ ಅಂತ ಆಪರೇಟರು, ಬಸವರಾಜ್ ಈ ಸಿನಿಮಾಗೆ ಬಂದ್ರೆ ಒಬ್ಬ ಮನುಷ್ಯನಿಗೆ ಬೇರೆ ಇನ್ನೊಂದು ಸಿನಿಮಾಯಿಂದ ಏನೋ ಟೈಟಲ್ ಬಂದಿತ್ತು, ನಿನಗೆ ಬರ್ಬೋದು ಈ ಸಿನಿಮಾಯಿಂದ. ಬಟ್ ಇವತ್ತಿಗೂ ಹೇಳ್ತೀನಿ, ಆ ಸಿನಿಮಾದಲ್ಲಿ ಏನೇ ಇದ್ರು ಕ್ರೆಡಿಟ್ ಹೋಗೋದು ಅವ್ರಿಗೆ. ಜಿಮ್ಮಿ ಆಪರೇಟರ್ಸ್, ಜಿಮ್ಮಿ ಹೆಲ್ಪರ್ಸ್ ಏನಿದ್ರು ಅವ್ರಿಗೆ ಹೋಗ್ಬೇಕೆ ಹೊರತು ನಂದೇನಿಲ್ಲ ಅದರಲ್ಲಿ. ನನಗೆ ಈ ತರ ಶಾರ್ಟ್ ಬೇಕಂತ ಹೇಳ್ತಾ ಇದ್ದೆ ಅಷ್ಟೇ, ತೆಗೆದುಕೊಳ್ಳೋದು ಅವ್ರ ಕೆಲಸ ಆಗಿತ್ತು. ಬಟ್ ಎಲ್ಲಾ ಕಡೆನೂ ಅಷ್ಟೇ, ಒಂದ್ ಕಡೆ ನೀರಲ್ಲಿ ಅದ್ರ ವೆಯ್ಟ್ ಗಳೆಲ್ಲ ಎತ್ಕೊಂಡು ಹೋಗ್ತಾ ಇತ್ತು ನೀರು, ಅದನ್ನೆಲ್ಲ ಹೋಗಿ ಇಟ್ಕೊಳ್ಳೋದಕ್ಕೆ ಹೋಗಿ, ಜೊತೆಗೆ ನಮ್ಮ ಸಿನಿಮಾದ ಒಬ್ಬ ವಿಲನ್ ಕೂಡ ಅದನ್ನ ಇಟ್ಕೊಳಕ್ ಹೋದ್ರು. ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು, ಯಾವ್ದೋ ಒಂದು ಅಂಬ್ರೆಲಾ ಜೊತೆ ಒಂದು ವೆಯ್ಟ್ ಹೋಗ್ತಾ ಇದೆ, ಅದನ್ನ ಇಟ್ಕೊಳಕ್ ಅವರೇ ಹೋಗ್ತಾ ಇದ್ರು ಕೆಳಗಡೆ. ಸೊ ಆ ತರ ಒಂದು ಕ್ರಿಟಿಕಲ್ ಪ್ಲೇಸ್ ಅಲ್ಲಿ ಎಲ್ಲಾ ಕಡೆನೂ ಒಬ್ರೇ ಅವ್ರ ಜಿಮ್ಮಿಯವರೇ ಅಂತ ಅಲ್ಲ, ಇನ್ಕ್ಲೂಡಿಂಗ್ ನಮ್ಮ ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಇರ್ಬೋದು, ಬೇರೆ ಯಾವ್ದಾದ್ರು ಕ್ಯಾಮ್ರಾಗಳ ಅಸಿಸ್ಟೆಂಟ್ ಗಳಾಗಿ, ಇಲ್ಲ ಸರ್ ಆತರ ಕ್ರಿಟಿಕಲ್ ಪ್ಲೇಸ್ ಅಲ್ಲಿ ನಾವು ಕ್ಯಾಮ್ರಾ ಕೊಡಲ್ಲ, ಯಾಕೆ ತುಂಬಾ ಕ್ರೋರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಕೊಡಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಗೆ ಏನ್ ಸರ್ ಶಾರ್ಟ್ ಬೇಕು, ಎಲ್ಲಿ ಬೇಕು ಕೇಳಿ ಕೊಡ್ತೀನಿ. ನಮ್ಮ ಡೈರೆಕ್ಟರ್ ಸರಿನೇ, ಬೇಡ ಮೋನ ಬೇಡ, ಏನಾದ್ರು ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ತೀಯ ಅಲ್ಲೆಲ್ಲ ಬೇಡ, ಆತರ ಎಲ್ಲ ಇಲ್ಲೇ ನಿಂತ್ಕೊಂಡು ಮಾಡ್ಬಿಡೋಣ, ಇಲ್ಲೇ ಮಾಡ್ಬಿಡೋಣ. ಬಟ್ ಏನಂತ ಹೇಳಿದ್ರೆ ನನಗೆ ಅಲ್ಲಿ ಹೋದ್ಮೇಲೆ ಒಂದೊಂದು ಶಾರ್ಟ್ ತೆಗಿತಾ ಇದ್ರೆ ತುಂಬಾ ಜೋಶ್ ಆಗ್ತದೆ. ಏನಾಗುತ್ತೆ ನೋಡೋಣ, ಎಷ್ಟು ಇವಾಗ ವರ್ಷ ಒಂದು 50 ವರ್ಷ ಬದುಕಿದ್ರು ಮನುಷ್ಯ ಅನ್ಸ್ಕೊಬೇಕು. ಇದೊಂದು ಸಿನಿಮಾ ಇಂದ ಹೋದ್ರೆ ಅಲ್ಲೇ ಹೋಗ್ಬಿಡ್ಲೇಬೇಕಿದ್ರೆ ಪ್ರಾಣ, ನೋ ಪ್ರಾಬ್ಲಮ್, ಒಂದು ನೇಮ್ ಅನ್ನೋದು ಬರುತ್ತೆ. ಅದೊಂದು ಅಟ್ಟೆಟುಡ್ ಏನಾಗ್ತೈತೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಶಾರ್ಟ್ ನೋಡ್ತಾರೆ, ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾ ಇದ್ರು. ಯಾವನೋ ಸುಮ್ಮನೆ ಒಬ್ಬ ಸೆಟ್ಟರ್ ನಾನು ಕೂತ್ಕೊಂಡಿರೋನು 3 ಕಿಲೋಮೀಟರ್ ನಮ್ಗೆ ಹಾಂಡಾ ಜನರೇಟ್ ಒಳಗಡೆ ಹೋಗ್ಬೇಕು ಸಾಂಗ್ ಪ್ಲೇ ಮಾಡ್ಲಿಕ್ಕೆ, ಖಾಲಿ ಎಂಟಿ ಮನುಷ್ಯ ಮಾಡ್ಕೊಂಡು ಹೋಗೋದೇ ಕಷ್ಟ. ಆ ತರದಲ್ಲಿ ಡೆಡ್ ಬಾಡಿ ಹೊತ್ಕೊಂಡ್ ಬಂದಾಗೆ ಒಂದು 10 ಜನರನ್ನು ಕರ್ಕೊಂಡು 3 ಕಿಲೋಮೀಟರ್ ಒಳಗಡೆ ಜನರೇಟರ್ ತಗೊಂಡ್ಬಂದಿದ್ದಾನೆ. ಬಟ್ ಎಲ್ಲ ತುಂಬಾ ಡೀಪ್ ಕರ್ವ್ಸ್ ಇದೆ ಅಲ್ಲಿ, ಮನುಷ್ಯನೇ ನಡ್ಕೊಂಡು ಹೋಗಕ್ಕಾಗಲ್ಲ. ಜೊತೆಗೆ ಆ ಸ್ಟೋನ್ಸ್ ಏನಿದೆ ತುಂಬಾ ಶಾರ್ಪ್ ಇದೆ, ಅಪ್ಪಿ ತಪ್ಪಿ ನಾವು ಹಿಂದೆ ಬ್ಯಾಕ್ ಬ್ಯಾಲೆನ್ಸ್ ಆಗಿದ್ರು ಹಿಂದೆ ಚುಚ್ಚಿದ್ರೆ ಮುಂದೆ ಬರುತ್ತೆ, ಮುಂದೆ ಬಿದ್ರೆ ಮುಂದೆ ಚುಚ್ಚಿದ್ರೆ ಹಿಂದೆ ಹೋಗುತ್ತೆ. ಆ ತರ ಪ್ಲೇಸ್ ಅಲ್ಲೂ ಕೂಡ ಪ್ರತಿಯೊಬ್ರು ಹೆಲ್ಪ್ ಮಾಡಿದ್ದಾರೆ. ತುಂಬಾ ಅಂದ್ರೆ ಅದು ಸ್ಟೋನ್ಸ್ ಹೇಗಿದೆ ಅಂತ ಹೇಳಿದ್ರೆ ನಾರ್ಮಲ್ ಸ್ಟೋನ್ ಅಲ್ಲಿ ಓಕೆ, ಇವಾಗ ನಮ್ ಕಾಲ್ನ ವೆಟ್ ಮಾಡ್ಕೊಂಡು ಆ ಸ್ಟೋನ್ ಮೇಲೆ ಫುಲ್ ಹೋಗುತ್ತೆ. ಸೊ ಆ ತರ ಒಂದು ಪ್ಲೇಸ್ ಅಲ್ಲಿ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ಅಂದ್ರೆ ಶಾರ್ಟ್ಸ್ ಹೇಗಿದೆ ಅಂತ ಹೇಳಿದ್ರೆ ನಾನು ಅದನ್ನ ಹೇಳಲಿಕ್ಕಂತೂ ಹೋಗಲ್ಲ. ಇವಾಗ ಸಿನಿಮಾ ನೋಡಿದಾಗ ಆಡಿಯನ್ಸ್ ಹೇಳ್ಬೇಕು, ಯಾಕೆಂದ್ರೆ ಒಂದು ಗಾದೆ ಇದೆ ನಮ್ಮಲ್ಲಿ, ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತ. ಇವಾಗ ನಾವು ಮಾಡಿದ್ವಿ ನಮಗ್ ಮುದ್ದು ಅಂತ ಅನ್ಸುತ್ತೆ, ಅದನ್ನ ನೋಡಿ ಜನಗಳು ಹೇಳ್ಬೇಕು. ಬಟ್ ನನಗೆಲ್ಲ ಒಂದ್ ಕಡೆ ನಾನು ಮಾಡಿರೋ ಸಿನಿಮಾ, ನಾನು ಮುಂದೆ ಸಿನಿಮಾ ಮಾಡ್ತೀನೋ ಬಿಡ್ತೀನೋ ಫರ್ದರ್, ಬಟ್ ಈ ಸಿನಿಮಾಯಿಂದ ನನ್ನ ಒಂದು ಲೈಫ್ ಎಲ್ಲೋ ಫುಲ್ಫಿಲ್ ಆಯ್ತು ಅಂತ ಅನ್ಸಿದೆ ನನಗೆ. ಸೊ ಮುಂಗಾರು ಮಳೆ ನಂತರದ ಹಿಟ್ ಇದೇ ಆಗ್ಬೋದು ಅಂತ ಅನ್ಸುತ್ತೆ, ಒಂದು ಅದ್ಭುತವಾದಂತಹ ಇದು ಮಾಡ್ತಾ ಇದ್ದಾರೆ, ಅದನ್ನ ನಾನು ಹೇಳಲಿಕ್ಕಾಗಲ್ಲ. ಓಕೆ ಜ್ಯೋತಿರಾಜ್ ಅವರೇ, ನೀವು ಈ ಶೂಟ್ ಮಾಡ್ಬೇಕಾದ್ರೆ ಉಪವಾಸ ಇದ್ರ, ರೋಜಾ ಉಪವಾಸ ಇದೆ ಅಥವಾ ವಾರಕ್ಕೆ ನೀವು 2 ದಿವಸ ಉಪವಾಸನೇ ಇರ್ತೀರಾ ಅಂತ ಹೇಳ್ತಾ ಇದ್ರು? ನಾ ಪ್ರತಿ ಶನಿವಾರ ಉಪವಾಸ ಇರ್ತೀನಿ, ಮತ್ತು ಇದು ಕ್ರಿಸ್ಮಸ್ ಟೈಮಲ್ಲೂ ಉಪವಾಸ ಮಾಡ್ತೀನಿ, ರಂಜಾನ್ ಟೈಮಲ್ಲೂ ಉಪವಾಸ ಇರ್ತೀನಿ. ಇವತ್ತು ಉಪವಾಸ ಇಲ್ಲ, ಯಾಕಂದ್ರೆ ನಾನು ಬೆಂಗಳೂರಿಂದ ಬಂದರಿಂದ ಉಪವಾಸ ಇರೋಕೆ ಮುಸ್ಲಿಮ್ಸ್ ಆಗ್ಬೇಕಾಗಿಲ್ಲ. ಅಲ್ಲ ಅಂದ್ರೆ ಉಪವಾಸ ಇದ್ದವ್ರಿಗೆ ನಾನಂದ್ರೆ ನಿಮ್ದು ಸ್ಟಾಮಿನಾ ಬಂದ್ಬಿಡುತ್ತೆ, ನಿಮ್ ವಿಷಯ ಬಂದಾಗ ಅಲ್ಲಿ ಶಕ್ತಿ ಸಾಮರ್ಥ್ಯ ಮುಖ್ಯ ಆಗ್ಬಿಡುತ್ತೆ. ಯಾಕಂದ್ರೆ ಉಪವಾಸ ಮಾಡಿದ ಸಮಯ ರೆಸ್ಟ್ ತಗೋತಿರ್ತಾರೆ, ನೀವ್ ಎಲ್ಲರೂ ರೆಸ್ಟ್ ತಗೋತಿರ್ತೀರಾ, ಕಲ್ಬಂಡೆ ಹತ್ತಿರ್ತಾರೆ, ಯಾವ್ದು ಬಿಲ್ಡಿಂಗ್ ಹತ್ತಾ ಇರ್ತೀರ, ಜೋಗ್ ಹತ್ರ ಇದ್ರಿ,
ಅಂತ ಹೇಳಿದೆ. ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್? ನನಗೆ ಊಟ ಅನ್ನೋದೇ ಈ ಜೋಗ ಹತ್ಬೇಕಾದ್ರೆ ನನಗೆ ಅಲ್ಲಿ ಉಪವಾಸ ಇರೋದೀನಿ ಅನ್ನೋದು ನಮ್ಮ ಡೈರೆಕ್ಟ್ರಿಗೆ ಇವ್ರಿಗೆ ಮಾತ್ರ ಗೊತ್ತು ತೋರಿಸಿ ನನಗಿರಲಿಲ್ಲ. ಯಾಕಂದರೆ ನನಗೆ ಆ ಪ್ರಕೃತಿ ವಾತಾವರಣಕ್ಕೆ ಹೋದರೆ ನನಗೆ ಹೊಟ್ಟೆ ತುಂಬಿಬಿಡುತ್ತೆ. ನನಗೆ ಮನಸ್ಸು ಯಾವಾಗಲೂ ಫುಲ್ಲಾಗಿ ಇರುತ್ತೆ, ಹಂಗಾಗಿ ಯಾವತ್ತೂ ಇರೋಲ್ಲ. ನನ್ನ ಹತ್ರ ಹುಡುಗರು ಹಿಂದೂ ಅದಾರೆ, ಮುಸ್ಲಿಮ್ಸ್ ಅದಾರೆ, ಕ್ರಿಶ್ಚಿಯನ್ಸ್ ಅದಾರೆ, 3 ಜಾತಿ ಹುಡುಗರು ಅದಾರೆ. ನಾನು ಸಾಕಿ ಓದಿಸ್ತಾರೆ ಮಕ್ಕಳು ಎಲ್ಲರೂ. ಅದರಲ್ಲಿ ನಮ್ಮ ಹತ್ರ ಭೇದ ಭಾವ ಇಲ್ಲ. ನಾವು ದೇಶದ ಮಕ್ಕಳು ಎಲ್ಲದನ್ನು ಆಚರಿಸ್ತೀವಿ. ನಾನು ಕಷ್ಟನೇ ಇಷ್ಟಪಡ್ತೀನಿ, ನೋವನ್ನೇ ಎಂಜಾಯ್ ಮಾಡ್ತೀನಿ. ನನಗೆ ಅದೇ ಬೇಕು. ಸರ್ ಡೇವಿಡ್ ಸರ್, 8 ದಿನ ಶೂಟಿಂಗ್ ಅಂತಂದ್ರೆ ಅದರಲ್ಲಿ ರಿಯಲ್ ಎಷ್ಟು, ರಿಹರ್ಸಲ್ ಎಷ್ಟಿತ್ತು ಅಂತ? ರಿಹರ್ಸಲ್ ಎಲ್ಲ ಇಲ್ಲೇ ನಾವು ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ. ರಿಯಲೇ ಎಲ್ಲ ಒಂದೊಂದು ಕ್ಷಣ 6 ಗಂಟೆಗೆ ನಾವು ಎದ್ದಾಗ ಪ್ರತಿದಿನ ಅದು ಕೂಡ ಶಾರ್ಟ್ಸ್ ನೀವು ಯೂಸ್ಫುಲ್ ಆಗಿತ್ತು ಅಥವಾ ಏನಾದರೂ ಕಷ್ಟ ಆಗಿ ಮತ್ತೆ ರೀಟೇಕ್ಸ್ ಆದ್ವಾ? ಇನ್ನೊಂದು ದಿವಸ ರೀಟೇಕು ಅದು ಗಾಡ್ಸ್ ಗ್ರೇಸ್ ಅಂತ ಏನು ಕಷ್ಟ ಅನಿಸಿಲ್ಲ. ಯಾಕಂದರೆ ನಾವು ಸಾಕಷ್ಟು ಮೊದಲೇ ರಿಹರ್ಸಲ್ ಕೊಟ್ಟಿದ್ವಿ, ಎಲ್ಲರಿಗೂ ಕೊಟ್ಟಿದ್ವಿ. ಇವನ್ ಜ್ಯೋತಿಗೂ ಅಷ್ಟೇ ಹೆಚ್ಚು ಕಮ್ಮಿ 3-4 ಮಂತ್ಸು ಫುಲ್ ರಿಹರ್ಸಲ್ ಕೊಟ್ಟಿದ್ವಿ. ಇವಾಗ ನಮ್ಮಿಂದ ಹೊರಗಡೆ ಹೋದಾಗ ಅಂದರೆ ಇನ್ಸೆನ್ಸ್ ಇವಾಗ ಶೂಟಿಂಗ್ ಬಂದು ಸೆಕೆಂಡ್ ಶೆಡ್ಯೂಲ್ ಆಗಿ ಮನೆಗೆ ಹೋದಾಗ ಕೂಡ ಫುಲ್ ರಿಹರ್ಸಲ್ ಮಾಡ್ಕೊತಿದ್ದ. ಯಾಕಂದ್ರೆ ನಮ್ಗೆ ಆ ಜೋಗಲ್ಲಿ ಇಷ್ಟೇ ನೀರು ಇರಬೇಕು ಅನ್ನೋದು ನಮ್ದು ಒಂದು ಅಳತೆ ಇತ್ತು. ಇವಾಗ ಇನ್ನು 1 ವಾರ ಕಳೆದ್ಬಿಟ್ರೆ ಜಾಸ್ತಿ ನೀರಾಗುತ್ತೆ. ಇದೇ ಹಿಂದೆ ನೋಡಿದ್ರೆ ತುಂಬಾ ಕಮ್ಮಿ. ಹಂಗಾಗಿ ಇಷ್ಟು ದಿನ ನಾವು ಕಾಯ್ಬೇಕಾಯ್ತು. ಇವಾಗ ಕರೆಕ್ಟ್ ಆಗಿತ್ತು. ಅದು ನಾವು ಹೋದಾಗ ಎಷ್ಟು ಮಳೆ ಇತ್ತು ಅಂತಂದ್ರೆ ನಾವು ಗಾಡಿ ಕೂಡ ಓಡ್ಸಕ್ ಆಗ್ತಿರ್ಲಿಲ್ಲ, ನಿಂತ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ. ಹಿಂಗ್ ಛತ್ರಿ ಹಿಡಿದ್ರೆ ಛತ್ರಿ ಕಿತ್ಕೊಂಡು ಹೋಗ್ಬಿಡೋದು. ದೃಶ್ಯ ನೋಡ್ತಾ ಇದ್ವಿ ಡೇವಿಡ್ ಸರ್. ಈಗ ಜ್ಯೋತಿರಾಜ್ ಕೂತಿದ್ದಾರೆ, ಸೊ ಅಲ್ಲಿ ಆ ನೀರು ಆ ರೀತಿ ಅವ್ರನ್ನ ಆವರಿಸ್ಕೊಳ್ತಾ ಇದೆ. ಸೊ ಹೇಗೆ ಅಂದ್ರೆ ಅಲ್ಲಿ ಏನು ಶೂಟ್ ಮಾಡಕ್ ಹೋಗಿದ್ರೆ? ಆಕ್ಚುಲಿ ಒಂದು ಜ್ಯೋತಿದು ರಿಯಲ್ ಇನ್ಸಿಡೆಂಟ್, ಅವನು ಎತ್ಕೊ ಬರುವಂತ ಇನ್ಸಿಡೆಂಟ್ ಅದು. ಆಕ್ಚುಲಿ ಆ ಇನ್ಸಿಡೆಂಟ್ ಅಂದ್ರೆ ಅವನು ಡೈರೆಕ್ಟ್ ಆಗಿ ಹಿಡಿದಿದ್ದಾನೆ. ಆ ಹಿಡಿದಿರೋದ್ರಲ್ಲಿ ನಾವು 4 ಕ್ಯಾಮ್ರಾ ಇಟ್ಟು ಅದನ್ನ ಸೆರೆ ಹಿಡಿದಿರೋದು. ಅದನ್ನ ನಾವು ಹೇಳಂಗೆ ಇಲ್ಲ, ಅದು ಜನ ನೋಡ್ಬೇಕು. ಹೇಳ್ಬೇಕಾದ್ರೆ ನಮ್ಗೂ ಕಷ್ಟ ಆಗುತ್ತೆ, ಆಗಲ್ಲ, ಖಂಡಿತ ಆಗಲ್ಲ. ಯಾಕಂದ್ರೆ ಅವ್ನು ಇರೋದನ್ನ ಯಾರು ನೋಡಕ್ಕಾಗೋದಿಲ್ಲ, ಕ್ಯಾಮ್ರಾ ಮಾತ್ರ ನೋಡುತ್ತೆ. ಆ ಜಿಮ್ಮಿ ಅವರು ಹಿಂಗ್ ಓಡಾಡ್ತಾರ್ರಿ, ಗ್ರೇಟ್ ರೀ, ಹಿಂಗ್ ಆರಾಮಾಗಿ. ಆ ಗಾಳಿ ಬಡ್ತದಲ್ಲ, ಅವ್ರು ನಿಂತ್ಕೊಂಡ್ರೆ ಕೆಳಗೆ ಬಿದ್ದೋಗ್ಬಿಡ್ತಾರೆ. ಕಾಸ್ಟ್ಲಿ ಕ್ಯಾಮ್ರಾ ಅದು ಅಣತಿ ನಗರ, ಅದು ಹೇಗ್ ಬಿಟ್ಕೊಟ್ನೋ ಗೊತ್ತಿಲ್ಲ ನನಗೆ. ಗ್ರೇಟ್ ಆ ಮನುಷ್ಯ. ಹಿಂಗ್ ಓಡಾಡ್ತಾ ಇದಾರೆ. ಗಾಳಿ ನಾವ್ ಅಲ್ಲಿ ನಿಂತ್ಕೊಂಡ್ರೆ ಗಾಳಿ ಹಿಂಗೆ ತಳ್ಕೊಂಡು ಹೋಗ್ಬಿಡುತ್ತೆ. ಕೆಳಗೆ ಕಾಲಿಕ್ಕಿದ್ರೆ ನೀರು ಎಳ್ಕೊಂಡು ಹೋಗ್ಬಿಡ್ತದೆ. ಇಲ್ಲಿಕ್ಕಿದ್ರೆ ಚುಚ್ತದೆ. ಮುಳ್ಳಿಗಿಂತ ಶಾರ್ಪ್ ಆಗಿರುವಂತ ಕಲ್ಲುಗಳು, ದೊಡ್ಡ ಕಲ್ಲುಗಳು ಬಿತ್ತು ಅಂತಂದ್ರೆ ಅರ್ಧ ಇಂಚ್ ಕಟ್ ಆಗುತ್ತೆ. ಎಲ್ಲರಿಗೂ ಏಟ್ ಬಿದ್ದಿದೆ ನಿಜ ಹೇಳ್ಬೇಕಂದ್ರೆ. ಆದ್ರೆ ಅಂತ ಹೆದರಿಕೆ ಆಗುವಂಥದ್ದು ಏನಿಲ್ಲ. ಆ ರೀತಿಯಾದ ಇನ್ಸಿಡೆಂಟ್ಸ್ ನಾವು ಹೇಳೋದ್ಕಿಂತ ಅದು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಯಾರು ನೋಡಕ್ಕೆ ಆಗೋದು ಆ ಇನ್ಸಿಡೆಂಟ್ ಖಂಡಿತವಾಗ್ಲೂ ಯಾರು, ಬೇರೆ ಕ್ಯಾಮ್ರಾ ಒಂದು ಬಿಟ್ರೆ ಯಾರು ನೋಡಕ್ ಆಗೋದಿಲ್ಲ. ಅಲ್ಲಿ ಆ ನೀರಿನ ರಭಸದಲ್ಲಿ ಜ್ಯೋತಿರಾಜ್ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ತಿದ್ದಾರೆ. ಅದು ದೃಶ್ಯ ನಿಜವಾಗ್ಲೂ ಅದ್ಭುತವಾಗಿದೆ. ಅಲ್ಲಿ ನೀವು ಕ್ಯಾಮ್ರಾಮನ್ ಎಲ್ಲ ಯಾವ ರೀತಿ ಸುತ್ತುವರ್ಕೊಂಡಿದ್ರಿ ಅಂತ, ಅಲ್ಲಿ ಎಲ್ಲಿದ್ರಿ ಅಂತ? ಆಕ್ಚುಲಿ ಏನಂತ ಹೇಳಿದ್ರೆ ಅದನ್ನ ಅಲ್ಲಿ ಮಾಡ್ಲೇಬೇಕು, ಅಲ್ಲೇ ಮಾಡ್ಬೇಕು ಅನ್ನೋದೊಂದು ಪ್ಲಾನ್ ಇತ್ತು. ಫಸ್ಟ್ ನನಗೆ ಅಸೋಸಿಯೇಟ್ ಡೈರೆಕ್ಟರ್ ನಾನು ಪ್ಲಾನ್ ಮಾಡಿದಾಗ ಅದು ಒಂದು ಶಾರ್ಟ್, ಲಾಂಗ್ ಶಾರ್ಟ್ ಮಾತ್ರ ತಗೊಂಡ್ಬಿಟ್ಟು ಅವ್ನು ಹತ್ತದು ಮತ್ತೆ ಡೆಡ್ ಬಾಡಿ ಎತ್ಕೊಂಡ್ಬರೋದು, ಬೇರೆ ಕಡೆ ಚೀಟ್ ಮಾಡೋ ರಾಣಿ ಅಂತ ಇನ್ನೊಂದು ಫಾಲ್ಸ್ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ಬಂದ್ರೆ ಸ್ವಲ್ಪ ಚಿಕ್ಕ ಪ್ಲೇಸ್ ಇದೆ, ಅಲ್ಲಿ ಚೀಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಇಲ್ಲ, ಇಲ್ಲೇ ಮಾಡ್ಲೇಬೇಕು, ಇಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಏನಂತ ಹೇಳಿದ್ರೆ ನಾವು ಆರ್ಟಿಸ್ಟ್ ಹೇಗೆ ಇಟ್ಟಿದೀವಿ ಅಂದ್ರೆ ಎಲ್ಲೋ ಒಂದು ಎಡ್ಜಲ್ಲಿ ಕೂರಿಸ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡೋರಿಗೆ ಅದನ್ನ ಎತ್ಕೊಂಡ್ ಬರ್ತಾ ಇದ್ದಾನೆ, ಅವ್ನು ಎಲ್ಲೋ ಇದ್ದಾನೆ ಅಂತ. ಈ ಜಾಗ ಬಂದು ನೀರ್ ಬೀಳ್ತಾ ಆಯ್ತಾ, ಸಂದಿನಲ್ಲಿ ನಿಂತಿದ್ದಾನೆ ಅವನು. ಆ ಸಂದಿನಲ್ಲಿ ನಿಂತ ನಾವ್ ಯಾರು ನೋಡಕ್ಕಂತೂ ಖಂಡಿತ ಆಗೋದಿಲ್ಲ. ಅದು ಇವಾಗ ನಿಮ್ಗೆ ಸರಿ ಕಾಣಿಸೋದಿಲ್ಲ ಅನ್ಸುತ್ತೆ ಜ್ಯೋತಿರಾಜ್, ಯಾರಿಗೂ ಕಾಣಿಸಲ್ಲ. ಇನ್ನೊಂದು ಆಡಿಯನ್ಸ್ ಕ್ಯೂರಿಯಾಸಿಟಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ನು ಇಳ್ಕೊಂಡು ಹೋಗ್ತಾನಲ್ಲ, ಹೋದವನು ಒಂದೇ 2 ಮಿನಿಟ್ಸ್ ಯಾರಿಗೂ ಕಾಣಲ್ಲ. ಅವನು ಎಲ್ಲೋದಾನ ಆಡಿಯನ್ಸ್ ಥಿಯೇಟರ್ ಜನನೇ ಎದ್ದು ನಿಂತ್ಕೊಬೇಕು, ಅಷ್ಟೊಂದು ಭಯ ಆಗುತ್ತೆ. ಅವನು ಆ ಫಾಲ್ಸ್ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಕರ್ವ್ ಇದೆ, ಅವ್ ಒಳಗಡೆ ಹೋಗ್ಬಿಡ್ತಾನೆ. ನಾನು ಮತ್ತೆ ನೆಕ್ಸ್ಟ್ ಕೆಳಗಡೆ ಇಳಿದು ಬರ್ಬೇಕಾದ್ರೆ ಅರೌಂಡ್ ಒಂದು 60 ಫೀಟ್ ಕೆಳಗಡೆ ಇರ್ತಾನೆ. 40 ಫೀಟ್ ಮೇಲ್ಗಡೆ ಇದ್ದವನು ಒಂದ್ ಕಡೆ ಲೆಫ್ಟಿಗೆ ಹೋದ್ರೆ ಮತ್ತೆ ಅವ್ನು ಕೆಳಗಡೆ ಬರುತ್ತೆ ಅರೌಂಡ್ ಒಂದು 60 ಫೀಟ್ ಆದ್ಮೇಲೆ. ಅಷ್ಟೊಂದು ಎಲ್ಲೋದ ಏನಾದ ಈ ಮನುಷ್ಯ ಅನ್ನೋದು ಯಾರಿಗೂ ಗೊತ್ತಾಗಲ್ಲ, ಇನ್ಕ್ಲೂಡಿಂಗ್ ಅಲ್ಲಿ ಆಪೋಸಿಟ್ ಕ್ಯಾಮ್ರಾ ಇಟ್ಟಿದ್ರು ಅದಕ್ಕೂ ಕೂಡ ಗೊತ್ತಾಗಲ್ಲ. ಎಷ್ಟು ಆಕ್ಚುಲಿ 250 ಟೆಲಿ ಇರೋದು ನಮ್ಗೆ ಝೂಮ್ ಬಂದು ಅಂದ್ರೆ ಎಲ್ಲ ಆಂಗಲ್ ಅಲ್ಲೂ ಸಿಗ್ತಾ ಅಲ್ಲಿ ಅಂತ. ಬಿಕಾಸ್ ಆ ಇಕ್ಕಲುಗಳಲ್ಲೆಲ್ಲ ಎಲ್ಲಿ ಇಟ್ಕೊಂಡ್ರಿ, ಅವರ ಜಿಮ್ಮಿ ಕ್ಯಾಮ್ರಾ ಅಂತ ಜಿಮ್ಮಿನ ಇಟ್ಕೊಂಡು ಹೇಗೆ ಇದು ಮಾಡಿದ್ರಿ ಅಂತ, ಅಲ್ಲಿ ಆ ಶಾರ್ಟ್ ಅಲ್ಲಿ ನಿಜವಾಗ್ಲೂ ಹೇಗೆ ತಗೊಂಡ್ರಿ ಎಲ್ಲ ಇದ್ರಲ್ಲಿ? ಆಕ್ಚುಲಿ ಏನಂದ್ರೆ ಒಂದೊಂದು ಶಾರ್ಟ್ಸ್ ಕಟ್ ಆಗ್ತಾ ಇರುತ್ತಲ್ವ, ನಮ್ ಜಿಮ್ಮಿ ಮಾತ್ರ ಜಸ್ಟ್ ಈ ತರ ಪ್ಲೇಸ್ ಮಾಡಿದೀವಿ. ಅವ್ನು ಎಲ್ಲಿವರೆಗೆ ಕೆಳಗಡೆ ಇಳ್ಕೊಂಡು ಹೋಗ್ತಾನೋ ಅಲ್ಲಿವರೆಗೆ, ಮತ್ತೆ ಅಲ್ಲಿಂದ ಎತ್ಕೊಂಡ್ ಬರ್ಲಿಕ್ಕೆ ಆಪೋಸಿಟ್ ಈ ಕಡೆ ಫಾಲ್ಸ್ ಏನಿದೆ ಅದ್ರ ಆಪೋಸಿಟ್ ಒಂದು ಕ್ಯಾಮ್ ಇದೆ.
ಕೆಳಗೆ ಮತ್ತೆ ಲಾಸ್ಟ್ ಟಾಪ್ ಬಾಟಮ್ ಏನಿದೆ ಅಲ್ಲಿ ಇನ್ನೊಂದು ಕ್ಯಾಮ್ ಇದೆ, ಜೊತೆಗೆ ಅವ್ನು ಹೋಗ್ತಾ ಇರ್ಬೇಕಾದ್ರೆ ಅವನಲ್ಲೇ ಒಂದು ಕ್ಯಾಮ್ ಇದೆ. ಸೊ ಹಾಗಾಗಿ ಒಂದು 6 ಕ್ಯಾಮ್ರಾ ಪ್ಲೇಸ್ ಮಾಡಿದ್ವಿ ಅಲ್ಲಿ ನಾವು. ಎಷ್ಟು ಜನ ಇದ್ರಿ ಒಟ್ಟು? ಅರೌಂಡ್ ಒಂದು 150-160 ಮೆಂಬರ್ಸ್ ವರ್ಗೂ ಇದ್ವಿ. ಸೊ ಎಲ್ಲರೂ ಅಷ್ಟೇನೆ, ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಕ್ಯಾಮ್ರಾ ಆಪರೇಟ್ ಮಾಡಿದ್ದಾರೆ. ಏನ್ ರವಿ ಅವರೇ ಸಾಕೆ ಅಂತಿದೆ ಸರ್, ಇಲ್ಲ ಸರ್ ಇನ್ನೊಂದು 4 ಶಾಟ್ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್, ಒಳ್ಳೆ ಪ್ಲೇಸ್ಗೆ ಬಂದಿದ್ದೀವಿ. ಬಟ್ ಏನಂದ್ರೆ ಅಲ್ಲಿ ಎಲ್ಲಾರು ಕ್ಯೂರಿಯಾಸಿಟಿ ಏನಾಗ್ತೈತೆ ಅಂದ್ರೆ ನಾವು ಮಾಡ್ತಾ ಇದೀವಲ್ಲ, ಮಾಡೋಣ 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 ಅನ್ನೋ ಒಂದು ಫೀಲ್ ಇತ್ತು. ಜೊತೆ ಇವ್ರದ್ದು ಏನಂತ ಹೇಳಿದ್ರೆ ಅವತ್ತು ಕೋತಿರಾಜ್ ಅವರು ಉಪವಾಸ ಅನ್ನೋದೊಂದು ಒಂದ್ ಕಡೆ ಭಯ ಏನಂತ ಹೇಳಿದ್ರೆ ಇಳಿದು ಹತ್ತಬೇಕು ಅಷ್ಟು ಡೀಪು ಎಲ್ಲಿ ಒಂದ್ ಕಡೆ, ಯಾಕೆಂದ್ರೆ ಇವ್ನ ಎಕ್ಸ್ಪೀರಿಯನ್ಸ್ ಮೊದಲೇ ನನ್ನ ಹತ್ರ ಹೇಳ್ಕೊಂಡಿದ್ದ. ಒಂದ್ಸರಿ ಇದೇ ರೀತಿ ನಾನು ಸ್ಯಾಟರ್ಡೆ ಉಪವಾಸ ಇದ್ದಾಗ ಕೆಳಗಡೆ ಇಳಿದೋಗಿ ಸೆಂಟ್ರಲ್ ಎಲ್ಲೋ ಒಂದು ಫಿಶ್ ಸಿಕ್ಕಿತ್ತು, ಅದನ್ನೇ ತಿಂದು ನಾನು ಇದ್ ಮಾಡಿದ್ದೆ, ಯಾರಿಗೂ ಹೇಳ್ಕೊಟ್ಟಿರ್ಲಿಲ್ಲ ಅನ್ನೋದನ್ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಜೊತೆಗೆ ಇದ್ರ ಪ್ರೀವಿಯಸ್ ನಾವು ಫೈಟ್ ಮಾಡ್ಬೇಕಾದ್ರೂ ಒಂದು ಸ್ಯಾಟರ್ಡೆ ಇತ್ತು, ಅವತ್ತು ಸ್ಯಾಟರ್ಡೆ ಸಂಡೇ ನಾವು ಶೆಡ್ಯೂಲ್ಡ್ ಪ್ಲಾನ್ ಮಾಡಿದ್ದು. ಅವತ್ತು ಬಂದ್ಬಿಟ್ಟು ಬೆಳಿಗ್ಗೆ ನಾನು ಇವತ್ತು ಉಪವಾಸ ಮಾಡ್ತೀನ, ನಾನು ಹೇಳಿದ್ ನೀನ್ ಮಾಡ್ತೀಯಾ, ಹೇಳೋಣ ನೀನ್ ಹೇಳಿದ್ರಿ ಯಾವತ್ತು ಇಲ್ಲ ಅಂತ ಹೇಳಿಲ್ಲ, ಮಾಡ್ತೀನಿ. ನನ್ನ ಮೊಬೈಲ್ ಅಲ್ಲಿ ಅವನದೇ ಶೂಟಿಂಗ್ ಅಲ್ಲಿ ದುರ್ಗಾದಲ್ಲಿ ತೆಗೆದಿರೋ ಒಂದು ಕೋತಿ ಫೋಟೋ ಇತ್ತು. ಆ ಫೋಟೋ ತೋರಿಸ್ಬಿಟ್ಟು ನೀನ್ ಇದಕ್ಕೆ ನಮಸ್ಕಾರ ಮಾಡ್ಬಿಟ್ಟು ತಿಂಡಿ ತಿನ್ಕೊಂಬ ಅವ್ನು ಹಾಗೆ ಮಾಡ್ದ. ಯಾಕೆಂತ ಹೇಳಿದ್ರೆ ಫುಲ್ ಫೈಟ್, ಅದು ತುಂಬಾ ಟಯರ್ಡ್ ಆಗುತ್ತೆ. ಅವತ್ತು ಕೂಡ ಅಲ್ಲಿ ಯಾವುದೋ ಒಂದು ಚಿಂದಿ ಗೋಡನೆಲ್ಲ ಫೈಟ್ ಮಾಡ್ಬೇಕಾದ್ರೆ ವಿಲ್ ಪವರ್ ಎಷ್ಟಿದ್ರು ಕೂಡ ಅಟ್ಲೀಸ್ಟ್ ದೇಹಕ್ಕೆ ಒಂದಿಷ್ಟು ಹೌದು. ಯಾಕೆ ಜೊತೆಗೆ ನಾವು 1 ಕಾಲ್ ಶೀಟ್ ಪ್ಯಾಕಪ್ ಮಾಡ್ತಾ ಇದ್ದೀವಲ್ಲ, ಫುಲ್ ನೈಟ್ ಮಾಡಿದೀವಿ, ಡೇ ನೈಟ್ 2 ಡೇಸ್ ಡೇ ಅಂಡ್ ನೈಟ್ ಮಾಡಿರೋದು. ಸೊ ಹಾಗಾಗಿ ಪಾಪ ಅವನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಣ್ಣ ನೀವ್ ಹೇಳಿ ಅಲ್ಲೂ ಅಷ್ಟು ಡೀಪ್ ಪ್ಲೇಸ್ ಅಲ್ಲಿ ಇದ್ದಾನೆ, ಅರ್ಥ ಆಗ್ತಿಲ್ಲ ನನಗೆ, ಸಿಗ್ನಲ್ ಮಾಡಿ ತೋರಿಸ್ತೀನಿ, ನನ್ನ ಕಡೆ ಏನು ತಿರ್ಕೊಂತ ಇದ್ದಾನೆ ಅಂದ್ರೆ ಆಮೇಲೆ ವಾಕಿ ಹೋದ್ಮೇಲೆ ಹೇಳ್ತೀನಿ ಅಣ್ಣ ನೀನ್ ರೆಡಿ ಅಂದ್ರೆ ನಾನು ಹತ್ತೀನಿ. ನೋಡಿ ಆ ದೃಶ್ಯ ನಿಜವಾಗ್ಲೂ ಅದ್ಭುತವಾಗಿದೆ. ಅಲ್ಲಿ ಹತ್ತೋದು, ಅಲ್ಲಿ ಸೀರಿಯಸ್ಲಿ ಅವ್ರಿಗೆ ಏನ್ ಬ್ಯಾಲೆನ್ಸ್ ಏನಿದೆ ಅಂತ ಅನಿಸ್ತಾ ಇದೆ. ಇಲ್ಲ ಬ್ಯಾಲೆನ್ಸಿಂಗ್ ಅಂದ್ರೆ ಆಕ್ಚುಲಿ ಅವನ ಒಂದು ಸ್ಟಾರ್ಟಿಂಗ್ ಇಂದ ಅವ್ನ ಪ್ರಾಕ್ಟೀಸ್ ಏನಂತ ನನ್ಗೆ ಗೊತ್ತಿಲ್ಲ. ನಾನು ಹೋದ್ಮೇಲೆ ಅನ್ಸಿದ್ದು, ನಾನು ಅವ್ನಿಗೆ ಹೇಳಿದೆ, ಜ್ಯೋತಿರಾಜ್ ಅವ್ರಿಗೂ ಕೂಡ ನಾನು ಹೇಳಿದೆ, ಜ್ಯೋತಿರಾಜ್ ನಾನು ನಿಮ್ಮ ಹತ್ರ ಒಂದ್ 2 ತಿಂಗಳು ಏನಾದ್ರು ಟ್ರೈನಿಂಗ್ ಬಂದ್ರೆ ಕರ್ನಾಟಕದಲ್ಲಿ ಇನ್ನೊಬ್ರು ರಾಕ್ ಕ್ಲೈಂಬಿಂಗ್ ಕ್ಯಾಮ್ರಾಮನ್ ಅಂತ ಇರಲ್ಲ ಅಲ್ವಾ, ನೀನ್ ಬಾ ಅಣ್ಣ ನಾನು ಮಾಡ್ಕೊಡ್ತೀನಿ. ಇವತ್ತಿಗೂ ಕೂಡ ನಂಗೆ ನೀರಂದ್ರೆ ಭಯ ನೋಡ್ರಿ, ಕೆಳಗಡೆ ಅಷ್ಟೇ ಅದು ಸ್ವಲ್ಪ ಹೆಚ್ಚು ಕಮ್ಮಿ. ಆಕ್ಚುಲಿ ಈ ಶಾರ್ಟ್ ಅಲ್ಲಿ ಏಟ್ ಬಿತ್ತು ಮೇಡಮ್, ನನ್ ಕಣ್ಣಿಗೆ ತಲೆಗೆ ಏಟ್ ಬಿತ್ತು ಅಲ್ಲಿ. ಬಟ್ ಅವ್ನು ಹೇಳಿಲ್ಲ ನನಗೆ, ನಾನ್ ಕಣ್ಣಾರೆ ನೋಡಿದ್ದೀನಿ, ಕ್ಯಾಮ್ರಾನಲ್ಲಿ ನೋಡ್ತಾ ಇರ್ಬೇಕಾದ್ರೆ ತಲೆಗೆ ಹಿಂಗ್ ಇಳಿಬೇಕಾರೆ ರಪ್ ಅಂತ ಸ್ಲಿಪ್ ಆಯ್ತು ಅಲ್ಲಿ. ತುಂಬಾ ಡೀಪ್ ಇದೆ, ಟೋಟಲ್ ಕೆಳಗಡೆನೆ ಇರುತ್ತೆ ಆ ಕಲ್ಬಂಡೆಗಳೆಲ್ಲ. ಏನ್ ಅಲ್ಲೇನೋ ಹಗ್ಗ ಸಿಗಾಕೊಂತಂದ್ರೆ ಎಷ್ಟು ಆರಾಮಾಗಿ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದ ನೋಡಿ ಮೇಡಮ್. ಹೌದು, ಬಟ್ ಭಯ ಅನ್ನೋದಿಲ್ಲ ಮನುಷ್ಯನಿಗೆ. ಜ್ಯೋತಿರಾಜ್ ಅವ್ರಿಗೆ ಅದು ಎಲ್ಲರಿಗೂ ಬರಲ್ಲ, ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೇಕದು. ಆ ಮನುಷ್ಯನಲ್ಲಿ ಭಯ ಅನ್ನೋದಿಲ್ಲ. ಭಯ ಇರೋರು ಒಂದ್ ಜೊತೆ ಹೋದ್ರು ವಿತಿನ್ 1 ಮಂತ್ ಒಳಗಡೆ ಭಯ ಬಿಟ್ಬಿಡ್ತಾರೆ. ಪ್ರತಿಯೊಬ್ರು ಅಷ್ಟು ಜೋಶ್ ತುಂಬ್ತಾರೆ, ನೀವು ಮಾಡ್ತೀರಾ ಮಾಡಿ, ಏನಕ್ಕಾಗಲ್ಲ, ನಾವು ಅನ್ಕೊಂಡ್ರೆ ಆಗಲ್ಲ ಅನ್ನೋದು ಯಾವ್ದು ಇಲ್ಲ, ಹಾಗೆ ಆಗುತ್ತೆ, ನೀವು ಮಾಡಿ. ಜೊತೆಗೆ ಒಂದೇ ಒಂದು ಶಾರ್ಟ್ ಸಿಚುಯೇಷನ್ ಅಲ್ಲಿ ಐಶಾನಿ ಅವ್ರಿಗೆ ಈ ಫುಟ್ ಲೆಗ್ ಬರುತ್ತಲ್ಲ, ಆ ಲೆಗ್ ಮೇಲೆ ಅವಳ ಬಾಡಿ ಬ್ಯಾಲೆನ್ಸ್ ಮಾಡಿ ಅವನೊಂದು ಶಾರ್ಟ್ ಮಾಡಿದ್ವಿ ನಾವಲ್ಲಿ. ಬಟ್ ಗ್ರೇಟ್ಫುಲ್, ಹೋಲ್ ಅರೌಂಡ್ ಒಂದು 4 hours ನಾವು ಸರ್ಕಸ್ ಮಾಡಿದೀವಿ. ಬಟ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕೆಳಗಡೆ ಬಿದ್ರೆ ಏನಪ್ಪಾ ಅದು ರಿವರ್ ಕೆಳಗಡೆ ಅರೌಂಡ್ ಇವ್ರು ಹೇಳೋ ಹಾಗೇನೆ 175 ಅಡಿ ಆಳ ಇದೆ. ಬಟ್ ಬಿದ್ರೆ ಎಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ, ಸಿಗಲ್ಲ ಅಂತ ಇವ್ರು ಹೇಳ್ತಾ ಇದ್ರು ಜ್ಯೋತಿರಾಜ್. ಸೊ ಆ ತರ ಸಿಚುಯೇಷನ್ ಫುಲ್ ಒಂದು 4 hours ನಾವು ಸಫರಿಂಗ್ ಪಟ್ರು. ಹೌದು, ಪಟ್ರು ಅಲ್ಲಿ ಒಂದು ಸಾರ್ಥಕತೆ ಅನ್ನೋದು ಅನ್ಸಿದೆ ನನ್ಗಂತೂ ನಿಜವಾಗ್ಲೂ. ಓಕೆ, ಈಗ ಈ ಒಂದು ಚಿತ್ರದಲ್ಲಿ ಇಬ್ರು ಗ್ಲಾಮರ್ ಗೊಂಬೆಗಳಿದ್ದಾರೆ, ಹೀರೋಯಿನ್ ಇದ್ದಾರೆ. ಸೊ ಅಲ್ಲಿ ಹಾಗಾದ್ರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆಯಾ? ಹಾಗೇನೆ ಈ ಒಂದು ಸ್ಟೋರಿ ಏನಿದೆಯಲ್ಲ ಜ್ಯೋತಿರಾಜ್ ರಿಯಲ್ ಸ್ಟೋರಿನ, ರಿಯಲ್ ಕಥೆನ ನೋಡೋಣ, ಬ್ರೇಕ್.